ಬಿಡಿ, ನನಗೆ ಗೊತ್ತಿದೆ ಬಿಡಿ. ಮತ್ತೆ ಓದೋದು ಬೇಡ. ಆಯ್ತಪ್ಪ, ನೀವು 3 ಸರಿ ಓದು, ನಾನು ಬೇಜಾರು. ಅದು ಐ ಡಿ ಕಾರ್ಡ್ ಕೊಟ್ಟರೆ ನಾನು ಬರ್ತಲ್ಲಿ ಕೂತ್ಕೊಂಡ್ರೆ ನನಗೆ ಹೇಳ್ತಾರೆ ನಾನೇ ಎಂಪ್ಲಾಯ್ಸ್ ಅಂತೇಳಿ. ಐ ಡಿ ಕಾರ್ಡ್ ಕೊಟ್ಟಿಲ್ಲ ನಿಮಗೆ? ಯಾಕೆ ಕೊಟ್ಟಿಲ್ಲ? ಕೊಡಬೇಕು. ವಾರದಿಂದ ಬರ್ತಿದ್ದೀರಾ, ಆದ್ರೆ ಪಾಣಿ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಇದು ಮೀಟಿಂಗ್ ಟೈಮ್ ಅಲ್ಲ, ಇದು ಸಾರ್ವಜನಿಕರ ರೈತರ ಕೆಲಸ ಮಾಡೋ ಟೈಮ್ ಇದು. ಹಾಗಾಗಿ ರೈತರ ಕೆಲಸ ಮುಗಿಸ್ಕೊಂಡು 4 ಗಂಟೆ ಮೇಲೆ ಮೀಟಿಂಗ್ ಇಟ್ಕೋಬೇಕು. ಬಂದ್ಬಿಡ್ಲಿ ಮೀಟಿಂಗ್ ಇಟ್ಕೊಳ್ಳೋದಲ್ಲ ಇದು. ಮಾಡ್ತಾರೆ ಅಂತ ಒಂದು ಸರ್ ಇಲ್ಲಿ ಹೌದು ಎಲ್ಲ ದಾಖಲೆಗಳನ್ನ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ವಿತ್ ಪ್ರೂಫ್, ಎಲ್ಲ ಪ್ರೂಫನ್ನ ಪಿಂಚಣಿಯನ್ನ ಏನು ಇದು ಮಾಡಿದಾರಲ್ಲ, ಫೇಕ್ ಪಿಂಚಣಿ ಮಾಡಿರತಕ್ಕಂಥದ್ದು ಸಂಘ ಸುರಕ್ಷಣೆ ಯೋಜನೆದು ಪ್ರತಿಯೊಂದು ದಾಖಲೆಗಳನ್ನ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ, ದಂಡಾಧಿಕಾರಿ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಚನ್ನಗಿರಿ ತಹಶೀಲ್ದಾರ್ ಅವರಿಗೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು 1ನೇ ಹೋಬಳಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆದ ನಕಲಿ ಪಿಂಚಣಿದಾರರ ವ್ಯವಹಾರದ ಬಗ್ಗೆ ದೂರನ್ನ ನೀಡಲಾಯಿತು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಫಾರ್ ಇಂಡಿಯಾ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷರಾದ ಮಹಂತೇಶ್ ರಾವ್ ಸುರ್ವೆ, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿತ್ಯಾನಂದ ಹಿರೇಮಠ್ ಹಾಗೂ ತಾಲೂಕು ಅಧ್ಯಕ್ಷರಾದ ಅಸ್ಲಂ ಶೇಖ್ ರವರು, ನಗರ ಘಟಕದ ಅಧ್ಯಕ್ಷರಾದ ಎಂಬಿ ಮಂಜುನಾಥ್ ರವರು ಜೊತೆಗೂಡಿ ಚನ್ನಗಿರಿ ತಹಶೀಲ್ದಾರ್ ಅವರಿಗೆ ದೂರನ್ನ ನೀಡಿ ದಾಖಲೆಗಳನ್ನು ಪರಿಶೀಲಿಸುವಂತೆ ಆಗ್ರಹಿಸಿದರು. ಬಳಿಕ ಸದರಿ ರೆವಿನ್ಯೂ ಇನ್ಸ್ಪೆಕ್ಟರ್ ಹಾಗೂ ವಿಲೇಜ್ ಅಕೌಂಟೆಂಟ್ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಲೂ ಆಗ್ರಹಿಸಲಾಯಿತು. ಜತೆಗೆ ಅವರ ಮೇಲೆ ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ಅವರನ್ನ ಅಮಾನತಿನಲ್ಲಿ ಇಡಬೇಕು ಅಂತಲೂ ಆಗ್ರಹ ಮಾಡಲಾಗಿದೆ. ಮನವಿಗೆ ಸ್ಪಂದಿಸಿದ ಚನ್ನಗಿರಿ ತಹಶೀಲ್ದಾರ್ ಆದ ನಾಗರಾಜ್ ರವರು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಸಂಧ್ಯಾ ಸುರಕ್ಷೆಗೆ 65 ವರ್ಷ ಏಜ್ ಆಗಿರ್ಬೇಕು. ಅವರಿಗೆ 40,000 ರೂಪಾಯಿ ಪಿಂಚಣಿ, ಇದು ವಾರ್ಷಿಕ ಆದಾಯ ಇರಂಗಿಲ್ಲ, ಇನ್ಕಮ್ ಅಷ್ಟಿದ್ರೆ ನಾವು ಅವನಿಗೆ ದಾಖಲಾತಿ ಆಧಾರದ ಮೇಲೆ ನಾವು ಮಾಡ್ತೀವಿ. 65 ವರ್ಷದ ಒಳಗೆ ಪ್ಲಸ್ ಇನ್ಕಮ್ ಪ್ರೂಫ್ ಆಗಪ್ಪ ಅಂತ ಇದ್ರೆ ಕೊಡ್ರಿ ಅಂತ ಕೊಟ್ಟಿದ್ದಾರೆ. ನೀವು ಅವ್ರು ಕೇಳ್ತಾ ಇರೋದೇನು, ಹಿಂದೆ ನನ್ನ ಹತ್ರ ಬಂದಾಗ ಅದು ಅಂತ ದಾಖಲೆಗಳಿದ್ರೆ ಅವರು ನಕಲಿ ಇದನ್ನ ಆಧಾರ್ ಕಾರ್ಡ್ ನ ತಿದ್ದಿದ್ದಾರೆ ಅಂತ ನನ್ನ ಹತ್ರ ಹೇಳಿದ್ರು. ಅದರ ಪ್ರಕಾರ ನಾನು ತಿದ್ದಿದ್ದಾರೆ ಇಲ್ಲ ಅಂತ ವೆರಿಫಿಕೇಶನ್ ಮಾಡಕ್ಕೆ ನಾನು ತಗೊಂಡು ವೆರಿಫಿಕೇಶನ್ ಮಾಡಕ್ಕೆ ಹೇಳಿದೀನಿ, ಮಾಡ್ತಾರೆ. ನಾನೊಂದು ಹೇಳ್ಬಿಡ್ತೀನಿ, ಇದೇ ನೀವು ಹೇಳೋದಿದೆ. ನಕಲಿ ಪಿಂಚಣಿಗಳ ಅವ್ಯವಹಾರದಲ್ಲಿ ಭಾಗಿರುವ ಗ್ರಾಮ ಲೆಕ್ಕಾಧಿಕಾರಿಗಳ ಕಂದಾಯ ನಿರೀಕ್ಷಕರು, ಗ್ರಾಮ ವಿಷಯನಿಕರು ಕರೆ ತರಬೇಕಾಗಿ ತಮ್ಮಲ್ಲಿ ವಿನಂತಿ. ವಿಚಾರಣೆಗೆ ಕರೆಸಬೇಕಾಗಿದೆ. ಅದಾದ್ಮೇಲೆ ಈ ಕೇಸಿನ ವಿಚಾರಣೆ ಮುಗಿಯುವವರೆಗೂ ಸಂಬಂಧಪಟ್ಟ ಈ ಎಲ್ಲ ಅಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟು ಸರ್ಕಾರದ ಬೊಕ್ಕಸಕ್ಕೆ ಆಗಿರುವ ಹಾನಿಯನ್ನು ಈ ಎಲ್ಲ ಅಧಿಕಾರಿಗಳಿಂದ ವಸೂಲಿ ಮಾಡಬೇಕೆಂದು ನಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇವೆ ಸರ್. ಎಲ್ಲ ದಾಖಲೆಗಳನ್ನ ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಅಂದ್ರೆ ವಿತ್ ಪ್ರೂಫ್, ಎಲ್ಲ ಪ್ರೂಫನ್ನ ಪಿಂಚಣಿಯನ್ನ ಏನು ಇದು ಮಾಡಿದಾರಲ್ಲ, ಫೇಕ್ ಪಿಂಚಣಿ ಮಾಡಿರತಕ್ಕಂಥದ್ದು ಸಂಘ ಸುರಕ್ಷಣೆ ಯೋಜನೆದು ಪ್ರತಿಯೊಂದು ದಾಖಲೆಗಳನ್ನ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ, ದಂಡಾಧಿಕಾರಿ ಅವರಿಗೆ ನಾವು ಸಲ್ಲಿಸ್ತಾ ಇದ್ದೀವಿ. ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನಿದೆ, ಅದರ ಚನ್ನಗಿರಿಯ ಅಧ್ಯಕ್ಷ ನಾನು ಮಾಡಿರ್ತಿರೋದು. ನನ್ನ ಹೆಸರು ಅಸ್ಲಂ ಶೇಖ್ ಅಂತ. ಇಲ್ಲಿ ಚನ್ನಗಿರಿ ತಾಲ್ಲೂಕಿನಲ್ಲಿ ಸಂತೆಬೆನ್ನೂರು 1ನೇ ಹೋಬಳಿಯಲ್ಲಿ ಬಹಳ ದೊಡ್ಡ ಒಂದು ಅವ್ಯವಹಾರ ನಡೆದಿರ್ತಕ್ಕಂಥದ್ದು. ಈ ಪಿಂಚಣಿ ಯೋಜನೆ, ಸರ್ಕಾರದಿಂದ ಬಂದಿರತಕ್ಕಂಥ ಪಿಂಚಣಿ ಯೋಜನೆ ಏನಿದೆ, ಆ ಯೋಜನೆಯಲ್ಲಿ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ. ಈ ಅವ್ಯವಹಾರ ಏನ್ ನಡೆದಿದೆ, ಅದರ ಸಲುವಾಗಿ ನಾವು ದಿನಾಂಕ 18/11/2025 ಖುದ್ದಾಗಿ ಮಾನ್ಯ ಚನ್ನಗಿರಿ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿ ಅವರ ಕಚೇರಿಗೆ ಭೇಟಿಯನ್ನ ನೀಡಿ ಖುದ್ದಾಗಿ ಅವರಿಗೆ ಪ್ರತಿಯೊಂದು ದಾಖಲೆಗಳನ್ನ ನಾವು ಖುದ್ದಾಗಿ ಸಲ್ಲಿಸಿರ್ತಕ್ಕಂಥದ್ದು. ಇನ್ನು ಇದರಲ್ಲಿ ಭಾಗಿಯಾಗಿರ್ತಕ್ಕಂಥ RI, ವಿಲೇಜ್ ಅಕೌಂಟೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ ಏನಿದ್ದಾರೆ ಹಾಗೂ ಉಪ ತಹಶೀಲ್ದಾರ್ ಏನಿದ್ದಾರೆ, ಅವರಿಗೆ ಈ ಒಂದು ಅವ್ಯವಹಾರ ಏನು ನಡೆಸಿದ್ದಾರೆ ಅದರ ಬಗ್ಗೆ ಅವರಿಗೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ಈ ಒಂದು ದಾಖಲೆಗಳು ಇವತ್ತೇನು ನಾವು ಸಲ್ಲಿಸಿದ್ದೀವಿ, ಅದರ ಮುಂದಿನ ಭಾಗವಾಗಿ ನಾವು ಇದೇ ಸದರಿ ದಾಖಲೆಗಳನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ಕಂದಾಯ ಸಚಿವರಿಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ನಾವು ಮುಂದಿನ ದಿನಗಳಲ್ಲಿ ದಾಖಲೆಗಳನ್ನು ಒದಗಿಸುತ್ತೇವೆ. ಹಾಗೂ ಇವರ ಮೇಲೆ ಬಂದಿರತಕ್ಕಂಥ ಆರೋಪಗಳೇನಿದ್ದಾವೆ, ಆ ಆರೋಪಗಳನ್ನ ಸ್ಥಳೀಯ ದಂಡಾಧಿಕಾರಿ ಅವರು, ತಹಶೀಲ್ದಾರ್ ಅವರು ಪರಿಶೀಲನೆಯನ್ನ ಮಾಡಿ ಅವ್ರ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕು. ಆ ಒಂದು ಹಣವನ್ನ ಸರ್ಕಾರದ ಬೊಕ್ಕಸಕ್ಕೆ ಅವರಿಂದಲೇ ಅದನ್ನ ರಿಕವರ್ ಮಾಡಿಕೊಂಡು ಅವರಿಂದ ಭರಿಸಬೇಕು ಅಂತ ನಾವು ಕೇಳಕ್ಕೆ ಇಷ್ಟಪಡ್ತೀವಿ. ಈಗ ಕಂಟಿನ್ಯೂ 3 ವರ್ಷದಿಂದ 10,000ಕ್ಕಿಂತ ಹೆಚ್ಚಿಗೆ ನಕಲಿ ಪಿಂಚಣಿಗಳನ್ನ ಮಾಡಿದ್ದಾರೆ. ಅದು ಯಾವ ಥರ ಮಾಡಿದ್ದಾರೆ ಅಂದರೆ, ಕೆಲವೊಂದಿಷ್ಟು ಫೋಟೋಗಳು ಇಲ್ಲ, ಕೆಲವೊಂದಿಷ್ಟು 35-40 ವಯಸ್ಸಿನವ್ರಿಗೂ ಪಿಂಚಣಿಗಳನ್ನ ಮಂಜೂರು ಮಾಡಿದ್ದಾರೆ. ಕೆಲವೊಂದಿಷ್ಟು ಅಂತೂ ಡಾಕ್ಯುಮೆಂಟ್ಸ್ಗಳನ್ನು ಸರಿಯಾಗಿ ಯಾವುದೂ ಹಾಕಿಲ್ಲ. ಕೆಲವೊಂದಿಷ್ಟು ಆಧಾರ್ ಕಾರ್ಡ್ಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ನಾವು ತಹಶೀಲ್ದಾರ್ ಅವರ ಗಮನಕ್ಕೆ ತಂದು, ಅದಕ್ಕೆ ನಮ್ಮ ಕಡೆ ಸಾಕ್ಷಿ ಏನಿದೆ ಅಂದರೆ,
ಕೆಲವೇ ಸೆಕೆಂಡ್ಗಳಲ್ಲಿ ಅವರಿಗೆ ಅವರ ಲಾಗಿನ್ಗೆ ಬಂದ ಕೆಲವೇ ಸೆಕೆಂಡ್ಗಳಲ್ಲಿ ಆ ಅರ್ಜಿಗಳನ್ನು ಮಂಜೂರು ಮಾಡಿದ್ದಾರೆ. ಈ ಎಲ್ಲ ದಾಖಲೆಗಳನ್ನ ಈ ಎಲ್ಲ ನಾವು ಏನು ಆಪಾದನೆಗಳು ಮಾಡಿದೀವಿ ಇವಕ್ಕೆಲ್ಲ ದಾಖಲೆಗಳನ್ನ ಸರಿಯಾಗಿ ನಾವು ತಹಶೀಲ್ದಾರ್ ಅವರಿಗೆ ಇವತ್ತು ಕೊಟ್ಟಿದ್ದೀವಿ. ತಹಶೀಲ್ದಾರ್ ಅವರು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ನಮಗೆ ಭರವಸೆಯನ್ನ ನೀಡಿದ್ದಾರೆ.